ನೋಡ್ತಾ ಇದ್ರ ವಿಬಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಸ್ವಾಗತ. ಮೊದಲಿಗೆ ಹೆಡ್ಲೈನ್. ನಿರ್ಭೀತ ವೃತ್ತಿಪರತೆಯೇ ಪತ್ರಕರ್ತರ ಶಕ್ತಿ. ತತ್ವಬದ್ಧ ಪತ್ರಿಕೋದ್ಯಮ ಇಂದಿಗೆ ಅಗತ್ಯ. ಸುಳ್ಳು ಸುದ್ದಿಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ. ಮನ್ರೇಗಾ ಅನುದಾನ ಹಂಚಿಕೆಯಲ್ಲಿ ಕೇಂದ್ರದ ಷರತ್ತು. ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ. ಸಚಿವ ಈಶ್ವರ್ ಖಂಡ್ರೆ ಅಸಮಾಧಾನ. ಅಕ್ರಮ ಗೋಮಾಂಸ ದಂಧೆ. ಗ್ಯಾರೇಜ್ ಮೇಲೆ ಪೊಲೀಸರ ದಾಳಿ. 30 ಕೆಜಿ ಮಾಂಸ ಹೊಸ. ಸಕಲೇಶಪುರ ಪೊಲೀಸರಿಂದ ಕಾರ್ಯಾಚರಣೆ. ಕಲ್ಲುಕ್ವಾರಿಯಲ್ಲಿ ಬಂಡೆ ಕುಸಿದು ದುರಂತ. 7 ಮಂದಿ ಬಲಿ. 5 ಕೂಲಿ ಕಾರ್ಮಿಕರಿಗೆ ಗಾಯ. ವಾರ್ತೆಗಳ ವಿವರ. ನಿರ್ಭೀತ ಪತ್ರಿಕಾ ವೃತ್ತಿ ಇಂದಿನ ಸಂದರ್ಭದಲ್ಲಿ ಅತ್ಯಂತ ಸವಾಲಿನ ಕೆಲಸವಾಗಿತ್ತು. ತತ್ವಬದ್ಧ ವೃತ್ತಿಪರತೆ ಇಂದಿಗೆ ಅಗತ್ಯವಿದೆ. ಇದರಿಂದ ಪತ್ರಕರ್ತರು ಆ ಸವಾಲನ್ನ ಗೆಲ್ಲಬಹುದು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪತ್ರಕರ್ತರು ವೃತ್ತಿಯ ತತ್ವ, ನೈತಿಕತೆ ಮತ್ತು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಿದರೆ ಸಮಾಜಕ್ಕೆ ಒಳಿತಾಗುತ್ತದೆ. ಫೇಕ್ ನ್ಯೂಸ್ನಿಂದ ಪತ್ರಿಕಾ ವೃತ್ತಿ ಹೊರಬರಬೇಕಿದೆ. ನಾನು ಬೆಳಗ್ಗೆ ಸಾಮಾನ್ಯ ಆರೋಗ್ಯ ತಪಾಸಣೆಗಾಗಿ ಆಸ್ಪತ್ರೆಗೆ ಹೋಗಿದ್ದೆ, ಆದರೆ ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಎಂದು ಕೆಲವು ಟಿವಿ ವಾಹಿನಿಗಳು ಪ್ರಸಾರ ಮಾಡಿದ್ದವು. ಇದು ಸಂಪೂರ್ಣ ತಪ್ಪು ಸುದ್ದಿ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಾರ್ತಾ ಭಾರತಿ ಸಂಪಾದಕ ಅಬುಸಲಾಂ ಪುತ್ತಿಗೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ, ಸಚಿವ ದಿನೇಶ್ ಗುಂಡೂರಾವ್, ಕರ್ನಾಟಕ ಪತ್ರಕರ್ತೆಯರ ಸಂಘದ ಅಧ್ಯಕ್ಷೆ ಆರ್ ಪೂರ್ಣಿಮಾ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತ ಅನುಚೇತನ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದು ಬಹಳ ಕಷ್ಟವಾದ ಕೆಲಸನೇ, ಏನು ಸುಲಭದ ಕೆಲಸ ಅಲ್ಲ. ಇಲ್ಲಿ ಪತ್ರಿಕೋದ್ಯಮದ ತತ್ವ ಯಾವಾಗಲೂ ಕೂಡ ಕಾಪಾಡಿಕೊಂಡು ಹೋಗ್ಲಿಕ್ಕೆ ತಾವೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಪತ್ರಿಕೋದ್ಯಮ ಪ್ರೆಸ್ ಮೀಡಿಯಾ ಪ್ರಜಾಪ್ರಭುತ್ವದ ಒಂದು ಭಾಗ. ನಾವೆಲ್ಲ ರಾಜಕಾರಣಿಗಳು ಮಾತಾಡ್ತಾ ಇರ್ತೀವಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಅಂತ 4 pillars ಆಫ್ ಡೆಮೋಕ್ರಸಿ ಅಂತ. ಯಾರು ಏನ್ ತಪ್ಪು ಮಾಡ್ಲಿ, ಶಾಸಕರು ತಪ್ಪು ಮಾಡ್ಬೋದು, ಇಲ್ಲ ಕಾರ್ಯಾಂಗ ತಪ್ಪು ಮಾಡ್ಬೋದು, ಇಲ್ಲ ನ್ಯಾಯಾಂಗ ತಪ್ಪು ಮಾಡಬಹುದು. ಇವನ್ನೆಲ್ಲ ಕೂಡ ವಿಮರ್ಶೆ ಮಾಡಿ ಬರೀಲಿಕ್ಕೆ, ತಿದ್ದಲಿಕ್ಕೆ, ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ, ಸಮಾಜದಲ್ಲಿ ಆಗದಂತ ತಪ್ಪುಗಳನ್ನ ಸರಿಪಡಿಸ್ಲಿಕ್ಕೆ ನಿಮ್ಮ ವೃತ್ತಿ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನೆ. ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ. ಆದ್ರೆ ಬರೆಯೋರು ನೀವೊಬ್ರು, ಬರೀಬೇಕಾದ್ರೆ ಪೆನ್ ನಿಮ್ಮ ಪೆನ್ನು. ಕೇಂದ್ರ ಸರ್ಕಾರವು ಮನ್ರೇಗಾ ಯೋಜನೆಯಡಿ ತನ್ನ ಪಾಲಿನ 60% ಅನುದಾನ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ 40% ಹಣವನ್ನ ಭರಿಸಬೇಕು ಅಂತಕ್ಕಂಥ ಷರತ್ತನ್ನ ವಿಧಿಸಿರ್ತಕ್ಕಂಥದ್ದು ಸರಿಯಲ್ಲ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗ್ತದೆ ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕೇಂದ್ರದ ಧೋರಣೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಈ ವರ್ಷ ಕೇಂದ್ರ ಸರ್ಕಾರ ಮನ್ರೇಗಾ ಅಡಿ 5,709 ಕೋಟಿ ರು ಹಂಚಿಕೆ ಮಾಡಿದೆ. ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಒಂದೇ ವರ್ಷದಲ್ಲಿ 3,806 ಕೋಟಿ ರು ವೆಚ್ಚ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಬಜೆಟ್ ಮೇಲೆ ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ. ಮನ್ರೇಗಾ ಆರಂಭವಾದಾಗಿನಿಂದ ರಾಜ್ಯದಲ್ಲಿ 187 ಕೋಟಿ ಮಾನವ ದಿನಗಳನ್ನು ಸೃಜಿಸಲಾಗಿದೆ. ಮನ್ರೇಗಾ ಯೋಜನೆ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ 500 ಕೋಟಿ ರು ಮೀಸಲಿಟ್ಟಿದ್ದು ಹೆಚ್ಚುವರಿ ಹಣದ ಅಗತ್ಯವಿದೆ. ಈ ಬಗ್ಗೆ ನಾಳೆ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅನುಮತಿ ಕೋರಲಾಗುವುದೆಂದು ಸಚಿವರು ತಿಳಿಸಿದರು. ರಾಜ್ಯ ಸರ್ಕಾರಗಳು ತಮ್ಮ ಪಾಲಿನ 40% ಹಣ ಬಿಡುಗಡೆ ಮಾಡಿದರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತಿದೆ ಅನ್ನುವಂಥ ಒಂದು ಏನು ನಿಯಮ ರೂಪಿಸಿದೆ ಮತ್ತು ಹಿಂದೆ 90-10 ಅನುಪಾತದ ಹಣಕಾಸು ನಾವು ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದು ಬದಲಾವಣೆ ಮಾಡಿ 60-40 ಮಾಡಿದ್ದಾರೆ. ಇಷ್ಟೆಲ್ಲ ತೊಂದರೆಗಳಿದ್ದು ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆ ಬಿದ್ದರೂ ಸಹಿತ ಮತ್ತೇನು ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿಕರಿದ್ದಾರೆ, ಪರಿಷ್ಠಾತಿ ಪರಿಷ್ಠ ಪಂಗಡದವರಿದ್ದಾರೆ. ಅವರೆಲ್ಲರ ಹಿತವನ್ನು ಕಾಪಾಡಲಿಕ್ಕೆ, ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧತೆಯನ್ನು ತೋರಿಸಿ ಇವತ್ತು ನಮ್ಮ ವಿರೋಧದ ನಡುವೆಯೂ ನಾವೇನು ಪ್ರೊಟೆಸ್ಟ್ ನಾವು ಈಗಾಗಲೇ
ಕೇಂದ್ರಕ್ಕೆ ನಮ್ಮ ಎಲ್ಲೆಲ್ಲಿ ಅಸಮ್ಮತಿ ಇದೆ ಅನ್ನುವಂಥದ್ದು ನಾವು ಅವರಿಗೆ ತಿಳಿಸಿದ್ದೇವೆ. ಅದರ ನಡುವೆಯೂ ಸಹಿತ ಇದನ್ನು ಜಾರಿಗೆ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಸಕಲೇಶಪುರ ನಗರದ ಆಜಾದ್ ರಸ್ತೆಯಲ್ಲಿ ಅಕ್ರಮವಾಗಿ ಗೋಮಾಂಸ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಸ್ಥಳದ ಮೇಲೆ ಸಕಲೇಶಪುರ ನಗರ ಠಾಣೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಸುಮಾರು 30 ಕೆಜಿ ಗೋಮಾಂಸವನ್ನು ವಶಕ್ಕೆ ಪಡೆಯಲಾಗಿದೆ. ನಗರದಲ್ಲಿ ಪದೇ ಪದೇ ಗೋಮಾಂಸ ಮಾರಾಟದ ಅಡ್ಡೆಗಳು ಪತ್ತೆಯಾಗುತ್ತಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಈ ಕುರಿತು ಹಿಂದೂ ಹಿತರಕ್ಷಣಾ ವೇದಿಕೆಯ ಕಾರ್ಯಕರ್ತರು ನೀಡಿದ ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಆಜಾದ್ ರಸ್ತೆಯಲ್ಲಿರುವ ಸ್ಟಾರ್ ಅಲ್ಯೂಮಿನಿಯಂ ಎಂಬ ನಾಮಫಲಕ ಹೊಂದಿರುವ ಗ್ಯಾರೇಜ್ ಶೆಡ್ ಗ್ಯಾರೇಜ್ನೊಳಗೆ ತಪಾಸಣೆ ನಡೆಸಿದಾಗ ಮೀನಿನ ಬಾಕ್ಸ್ಗಳಲ್ಲಿ ಪ್ಯಾಕೆಟ್ ಮಾಡಿಟ್ಟಿದ್ದ ಸ್ಥಿತಿಯಲ್ಲಿ ಅಂದಾಜು 30 ಕೆಜಿ ಗೋಮಾಂಸ ಪತ್ತೆಯಾಗಿದೆ. ಸ್ಥಳಕ್ಕೆ ಪಶುವೈದ್ಯಕೀಯ ಇಲಾಖೆಯ ಸಿಬ್ಬಂದಿಯನ್ನು ಕರೆಸಲಾಗಿದ್ದು, ಪಶುವೈದ್ಯರು ಪರಿಶೀಲನೆ ನಡೆಸಿ ವಶಪಡಿಸಿಕೊಳ್ಳಲಾದ ಮಾಂಸವು ಗೋಮಾಂಸ ಎಂದು ದೃಢಪಡಿಸಿದ್ದಾರೆ. ಪೊಲೀಸರು ಸ್ಥಳದಲ್ಲಿ ಮಹಜರು ನಡೆಸಿದ್ದು ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅಕ್ರಮವಾಗಿ ಗೋಮಾಂಸವನ್ನು ದಾಸ್ತಾನು ಮಾಡಿ ಮಾರಾಟಕ್ಕೆ ಸಿದ್ಧಪಡಿಸುತ್ತಿದ್ದವರ ಪತ್ತೆಗೆ ಬಲೆ ಬೀಸಲಾಗಿದ್ದು, ಆರೋಪಿಗಳಿಗಾಗಿ ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಪೊಲೀಸರು ಕ್ರಮ ಕೈಗೊಳ್ಳುವ ಕ್ರಮಗಳ ಬಗ್ಗೆ ನಿರೀಕ್ಷಿಸಲಾಗ್ತಾ ಇದೆ. ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ದಾರುಣವಾಗಿ ಮೃತಪಟ್ಟಿರುವ ಘಟನೆ ಬೆಂಗಳೂರು ದಕ್ಷಿಣ ತಾಲೂಕಿನ ಮಾಧಾಪಟ್ಟಣ ಗ್ರಾಮದ ಬಳಿ ನಡೆದಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಸಿಎಂ ಡಿಕೆ ಶಿವಕುಮಾರ್ ಅವರು ದುರಂತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಲಾಗುವುದು, ಇಲಾಖೆಗೆ ಸಂಬಂಧಿಸಿದ ಯಾವುದೇ ಅಂಶದಲ್ಲಿ ಲೋಪವಿದ್ದರೆ ತಕ್ಷಣವೇ ಕ್ರಮ ಕೈಗೊಳ್ಳಲಾಗುವುದು ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಮುಂಜಾನೆ 5 ಗಂಟೆ ಸುಮಾರಿಗೆ ದುರಂತ ಸಂಭವಿಸಿದ್ದು, ಸುಮಾರು 40 ಅಡಿ ಮೇಲಿಂದ ಬಂಡೆ ಬಿದ್ದ ಪರಿಣಾಮ ದೊಡ್ಡ ಪ್ರಮಾಣದ ಸಾವು ನೋವು ಉಂಟಾಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು, ದುರಂತ ಸ್ಥಳದಲ್ಲಿ ಮೃತಪಟ್ಟವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾವೇರಿ ಕೃಷೂರ್ನಲ್ಲಿ ಘಟನೆ ನಡೆದಿದ್ದು, ಈ ವೇಳೆ 10 ರಿಂದ 15 ಜನ ಬಿಹಾರದವರು, 2 ರಿಂದ 3 ಸ್ಥಳೀಯರು ಕೆಲಸ ಮಾಡ್ತಾ ಇದ್ರು. ಹಿಟಾಚಿಯಿಂದ ಕೆಲಸ ಮಾಡುತ್ತಿದ್ದಾಗ ದುರಂತ ಸಂಭವಿಸಿದೆ ಎನ್ನಲಾಗಿದ್ದು, ಘಟನೆಯಲ್ಲಿ 5 ಜನ ಕೂಲಿ ಕಾರ್ಮಿಕರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಆರ್ಆರ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೆಳಗೆ ಕೆಲಸ ಮಾಡುತ್ತಿದ್ದ ಕಾರ್ಮಿಕರ ಮೇಲೆ ಏಕಾಏಕಿ ಬಂಡೆ ಬಿದ್ದಿದೆ. ಇನ್ನು ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಹಿರಿಯ ಭೂವಿಜ್ಞಾನಿ ಕೃಷ್ಣವೇಣಿ, ಅನುಮತಿ ಪಡೆದೇ ಬಂಡೆ ಸ್ಫೋಟಪಡಿಸಿದ್ದಾರೆ. ಆದರೆ ಹೇಗೆ ದುರಂತ ಸಂಭವಿಸಿತು ಎಂದು ಕಾರಣ ಗೊತ್ತಿಲ್ಲ. ಸ್ಥಳ ಪರಿಶೀಲನೆ ಬಳಿಕ ಅವಘಡಕ್ಕೆ ಕಾರಣ ಗೊತ್ತಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. 7 ಜನಕ್ಕೆ ಮಣ್ಣು ಕುಸ್ತಾಗಿ ಸತ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. 2 ಬಾಡಿ ಸಿಕ್ಕಿದೆ ಅಂತ ವರದಿ ಕೂಡ ಕೊಟ್ಟಿದ್ದಾರೆ. ಮಿಕ್ಕಿದ ಎಂಟೈರ್ ಟೀಮ್ ಎಲ್ಲ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು, ಮೈನ್ಸ್ ಜಿಯಾಲಜಿ, ನಮ್ಮ DC ಎಲ್ಲ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಬ್ಲಾಸ್ಟಿಂಗ್ ಏನು ಆಗಿಲ್ಲ ಅಂತ. ಬೇಲೂರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಸರ್ಕಲ್ ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ಚೌಕಿ ಪಕ್ಕದಲ್ಲೇ ನೋ ಪಾರ್ಕಿಂಗ್ ಸೂಚನಾ ಫಲಕಗಳನ್ನ ಅಳವಡಿಸಿದ್ರು ಕೂಡ ದ್ವಿಚಕ್ರ ವಾಹನಗಳನ್ನ ಅಡ್ಡಾದಿಡ್ಡಿಯಾಗಿ ನಿಲುಗಡೆ ಮಾಡಲಾಗ್ತಾ ಇದ್ದು, ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗ್ತಾ ಇದೆ ಅಂತ ಸಾರ್ವಜನಿಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಕ್ಕೋಡು ಮೂಲಕ ಐತಿಹಾಸಿಕ ಬೇಲೂರು ಪಟ್ಟಣವನ್ನು ಕೊಡಗು ಜಿಲ್ಲೆಯೊಂದಿಗೆ ಸಂಪರ್ಕಿಸುವ 112ನೇ ರಾಜ್ಯ ಹೆದ್ದಾರಿಯಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಮಂಗಳವಾರದ ಸಂತೆಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವುದರಿಂದ ರಸ್ತೆ ಸಂಪೂರ್ಣವಾಗಿ ಜನಜಂಗುಳಿಯಿಂದ ತುಂಬಿರುತ್ತದೆ. ಸಂತೆಗಾಗಿ ಪ್ರತ್ಯೇಕ ಮಾರುಕಟ್ಟೆ ವ್ಯವಸ್ಥೆ ಇದ್ದರೂ ಸ್ಥಳದ ಕೊರತೆಯಿಂದ ಕೆಲ ವ್ಯಾಪಾರಸ್ಥರು ಹೆದ್ದಾರಿ ಬದಿಯಲ್ಲಿ ಅಂಗಡಿ ಹಾಕುತ್ತಾ ಇದ್ದಾರೆ. ಇದರಿಂದ ಗ್ರಾಹಕರು ರಸ್ತೆಯಲ್ಲೇ ನಿಂತು ಖರೀದಿ ಮಾಡಬೇಕಾಗುತ್ತಿದ್ದು, ವಾಹನಗಳ ಸಂಚಾರ ನಿಧಾನಗೊಳ್ಳುವುದರ ಜೊತೆಗೆ ಅಪಘಾತ ಸಂಭವಿಸುವ ಸಾಧ್ಯತೆಯೂ ಹೆಚ್ಚಿದೆ. ವಿಶೇಷವಾಗಿ ವಯೋವೃದ್ಧರು, ಮಹಿಳೆಯರು ಹಾಗೂ ಮಕ್ಕಳು ರಸ್ತೆ ದಾಟಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಬೇಲೂರು ತಾಲೂಕಿನ ಬೆಕ್ಕೋಡು ಪಟ್ಟಣದಲ್ಲಿ ಪ್ರತಿ ಮಂಗಳವಾರ ನಡೀತಕ್ಕಂಥ ವಾರದ ಸಂತೆಯ ಸಂದರ್ಭದಲ್ಲಿ ರಾಜ್ಯ ಹೆದ್ದಾರಿ ಬದಿಯಲ್ಲೇ ಕೆಲ ವ್ಯಾಪಾರಸ್ಥರು ವ್ಯಾಪಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇದರಿಂದ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗ್ತಾ ಇದೆ ಅಂತ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನಿಯಮವನ್ನು ಸ್ಪಷ್ಟವಾಗಿ ಸೂಚಿಸುವ ಫಲಕ ಇದ್ದರೂ ಅದನ್ನು ನಿರ್ಲಕ್ಷಿಸಿ ಬೈಕ್ಗಳನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸುತ್ತಿರುವ ಪರಿಣಾಮ ಮುಖ್ಯ ರಸ್ತೆ ಕಿರಿದಾಗಿ ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗ್ತಾ ಇದೆ. ಶಾಲಾ ಕಾಲೇಜು ಹಾಗೂ ಕಚೇರಿ ಸಮಯಗಳಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಪೊಲೀಸ್ ಠಾಣೆ ಮತ್ತು ಪೊಲೀಸ್ ಚೌಕಿ ಸಮೀಪವೇ ಈ ರೀತಿಯ ನಿಯಮ ಉಲ್ಲಂಘನೆ ನಡೆಯುತ್ತಿರುವುದು ಸಾರ್ವಜನಿಕರ ಗಮನ ಸೆಳೆದಿದೆ. ಸಂಚಾರ ನಿಯಮಗಳ ಪಾಲನೆಗೆ ಮಾದರಿಯಾಗಬೇಕಾದ ಸ್ಥಳದಲ್ಲೇ ನೋ ಪಾರ್ಕಿಂಗ್ ಫಲಕವನ್ನು ಲೆಕ್ಕಿಸದೆ ವಾಹನಗಳನ್ನು ನಿಲ್ಲಿಸುತ್ತಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ
ಪ್ರತಿಭಟನೆ ನಡೆಸಿ ನೋ ಪಾರ್ಕಿಂಗ್ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ನಿಯಮ ಉಲ್ಲಂಘಿಸಿ ವಾಹನ ನಿಲುಗಡೆ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಮುಖ್ಯ ರಸ್ತೆಯಲ್ಲಿ ಸುಗಮ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ವಾಹನ ಸವಾರರು ಒತ್ತಾಯಿಸಿದ್ದಾರೆ. ಸಮಸ್ಯೆಗಳು ಎದ್ದು ಕಾಣುತ್ತೆ. ಇಲ್ಲಿನ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಶಾಸಕರು ಅಥವಾ ಈ ತಾಲೂಕು ಆಡಳಿತದಿಂದವ ಸಂತೆಗೆ ಬೇರೆ ಜಾಗ ಮಾಡಿಕೊಡಿ. ಯಾಕೆಂದರೆ ನೋಡಿ ಇಲ್ಲಿ ತುಂಬ ತೊಂದರೆ ಆಯ್ತಿದೆ ಪಾಪ. ಇಲ್ಲಿ ಎಲ್ಲರಿಗೂ ಓಡಾಡೋದಕ್ಕೆ ನೋಡಿ ಆ ಕಡೆ ಕಾರ್ ಇದೆ, ಸೈಡ್ ಕೊಡೋಕ್ಕಾಗಲ್ಲ. ಇಲ್ಲಿ ಅಷ್ಟು ವೆಹಿಕಲ್ಸ್ ಇದೆ, ಆ ಥರ ಮೈ ಮೇಲೆ ಬರ್ತಾರೆ ನೋಡಿ. ಇಷ್ಟು ಕಷ್ಟ ಆಗಿದೆ ಅಂದರೆ ಅದು ರೋಡ್ ಸೈಡ್ ಸಂತೆ ಮಾಡೋದ್ರಿಂದವ ಹೈವೇ ರೋಡ್ ಇದು. ಬೇಲೂರು ಸಕಲೇಶಪುರ ಹಿಂಗೆಲ್ಲ ಓಡಾಡ್ತವೆ ಸಿಕ್ಕಾಬಟ್ಟೆ ವೆಹಿಕಲ್ಸು, ಬಸ್ಸುಗಳು, ಲಾರಿಗಳು, ಕಾರುಗಳು ಬೇಕಷ್ಟು ಓಡಾಡ್ತವೆ. ನೋಡಿಲಿ ಅಪಘಾತ ಆಗೋದು ಇದೆಲ್ಲ ಸಂಭವ ಜಾಸ್ತಿ ಇರುತ್ತೆ ಇಲ್ಲಿ. ಹಾಗಾಗಿ ತಾವು ದಯಮಾಡಿ ಪಂಚಾಯತಿ ಆಡಳಿತ ಆಗಲಿ, ತಾಲೂಕು ಆಡಳಿತ, ಜಿಲ್ಲಾಡಳಿತ ಗಮನಿಸಿ ಸಂತೆಗೆ ಒಂದು ಬೇರೆ ಕಡೆ ಜಾಗ. ಕಲಬುರಗಿ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯದಲ್ಲಿ ವಿಶೇಷ ರೌಡಿ ಪರೇಡ್ ನಡೆಸಲಾಯಿತು. ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರ ನೇತೃತ್ವದಲ್ಲಿ ನಡೆದ ಈ ಪರೇಡ್ನಲ್ಲಿ ಕಮಿಷನರೇಟ್ ವ್ಯಾಪ್ತಿಯ ವಿವಿಧ 10 ಪೊಲೀಸ್ ಠಾಣೆಗಳ ವ್ಯಾಪ್ತಿಗೆ ಬರುವ ಸುಮಾರು 60ಕ್ಕೂ ಹೆಚ್ಚು ರೌಡಿಗಳು ಹಾಜರಿದ್ದರು. ಪರೇಡ್ನಲ್ಲಿ ಪಾಲ್ಗೊಂಡಿದ್ದ ರೌಡಿಗಳಿಗೆ ಡಾಕ್ಟರ್ ಶರಣಪ್ಪ ಅವರು ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿಕೊಂಡರೆ ಅಥವಾ ಸಾರ್ವಜನಿಕರಿಗೆ ತೊಂದರೆ ನೀಡಿದರೆ ಸಹಿಸುವ ಪ್ರಶ್ನೆಯೇ ಇಲ್ಲ, ಕಾನೂನು ಕೈಗೆತ್ತಿಕೊಂಡರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು. ಆ ಒಂದು ಹಿನ್ನೆಲೆಯಲ್ಲಿ ನಿರಂತರವಾಗಿ ರೌಡಿಗಳ ಮೇಲೆ ಒಂದು ನಿಗಾ ಇಟ್ಟಿದ್ದೀವಿ. ಅದು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲಿಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಆ್ಯಂಟಿ ರೌಡಿ ಸ್ಕ್ವಾಡ್ ಅಂತ ಫಾರ್ಮ್ ಮಾಡಿದ್ದೀವಿ. ಪ್ರತಿ ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರು ಮತ್ತು ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ 5 ರಿಂದ 6 ಜನ ಸಿಬ್ಬಂದಿ ಇರ್ತಾರೆ. ಸೊ ಈಗಾಗಲೇ ನಾವು ಎಲ್ಲ ಸ್ಟೇಷನ್ ಲೆವೆಲಲ್ಲಿ ರೌಡಿ ಪರೇಡನ್ನು ಮಾಡಿದ್ದೀವಿ ಮತ್ತು ಅವ್ರ ರೌಡಿಗಳ ಏನು ಒಂದು ಡಾಸಿಯರ್ ಇದೆ, ರೆಕಾರ್ಡ್ಸ್ ಇದೆ, ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಯಾರು ರೌಡಿಗಳು ಕೋರ್ಟಿಗೆ ಅಟೆಂಡ್ ಆಗ್ತಾ ಇಲ್ಲ, ಯಾರ ಮೇಲೆ ಪೆಂಡಿಂಗ್ ವಾರಂಟ್ಸ್ ಇದೆ ಮತ್ತು ಯಾರು ರಿಪೀಟಾಗಿ ಇತ್ತೀಚೆಗೆ ಭಾಗವಹಿಸಿದ್ದಾರೆ ಅವ್ರ ಮೇಲೆ ಪರಿಣಾಮಕಾರಿಯಾಗಿ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಐಡೆಂಟಿಫೈ ಮಾಡಿದ್ದೀವಿ. ಸಾಲಿಗ್ರಾಮದ ಕುಪ್ಪಳ್ಳಿ ಗ್ರಾಮದಲ್ಲಿ 25 ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ತಂದ್ರೆ ಗ್ರಾಮದಲ್ಲಿ 50 ಲಕ್ಷ ರು ವೆಚ್ಚದ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಶಾಸಕ ಡಿ ರವಿಶಂಕರ್ ಗುದ್ದಲಿ ಪೂಜೆ ನೆರವೇರಿಸಿದರು. ತಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದುಕುಪ್ಪೆ, ಕುಪ್ಪಳ್ಳಿ, ತಂದ್ರೆ, ಅಂಕನಹಳ್ಳಿ, ತಂದ್ರೆ, ಕೊಪ್ಪಲು ಗ್ರಾಮದಲ್ಲಿ ಗ್ರಾಮ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಕೆಲವು ಸಮಸ್ಯೆಗಳಿಗೆ ಶಾಸಕ ಡಿ ರವಿಶಂಕರ್ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲಿಯೇ ಪರಿಹಾರ ಒದಗಿಸಿದರು. ಕೊಪ್ಪಳ್ಳಿ ಗ್ರಾಮದಲ್ಲಿ ಸುಮಾರು 15 ಕೋಟಿ ರು ವೆಚ್ಚದಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಗೆ ಆಗಿರುವ ತೊಡಕಿನ ಬಗ್ಗೆ ಗ್ರಾಮಸ್ಥರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆಗಿರುವ ತೊಡಕಿನ ಬಗ್ಗೆ ವಿವರಣೆಯನ್ನು ನೀಡಿದ ಶಾಸಕ ಡಿ ರವಿಶಂಕರ್, ಶಾಲೆ ನಿರ್ಮಿಸಲು ಗುರುತಿಸಿರುವ ಜಾಗದಲ್ಲಿ ಸುಮಾರು ವರ್ಷಗಳ ಹಿಂದೆಯೇ ಗಿಡಗಳನ್ನು ನೆಟ್ಟಿದ್ದು ನಾವು ಎಮ್ಮರವಾಗಿ ಬೆಳೆದಿರುವುದರಿಂದ ಅದು ಪರಿಭಾವಿತ ಅರಣ್ಯವಾಗಿದೆ. ಶಾಸಕ ಡಿ ರವಿಶಂಕರ್ ಕುಪ್ಪಳ್ಳಿ ಗ್ರಾಮಸ್ಥರಿಗೆ ಇನ್ನೂ 20 ದಿನದ ಒಳಗಾಗಿ ಸೂಕ್ತ ಸ್ಥಳವನ್ನು ಗುರುತಿಸಿಕೊಟ್ಟಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಯನ್ನು ಕುಪ್ಪಳ್ಳಿ ಗ್ರಾಮದಲ್ಲಿಯೇ ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಹಾಗೂ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಪಿ ರಮೇಶ್ ಕುಮಾರ್, ಕೆಆರ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎಸ್ ಮಹದೇವ್, ಸಾಲಿಗ್ರಾಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ್, ವಕ್ತಾರ ಸೈಯದ್ ಜಬೀರ್, ಆಪ್ತ ಸಹಾಯಕ ನವೀನ್, ಸಾಲಿಗ್ರಾಮ ತಹಶೀಲ್ದಾರ್ ರುಖಿಯಾ ಬೇಗಂ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಇತರರಿದ್ದರು. ನಾವು ಜನರ ಸಮಸ್ಯೆಗಳನ್ನ ಇಲ್ಲಿ ಏನು ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಗಳನ್ನ ಇದೆ, ಆ ಸಮಸ್ಯೆಗೆ ಇಲ್ಲೇ ಸ್ಥಳದಲ್ಲೇ ಒಂದು ಪರಿಹಾರವನ್ನ ಕೊಡಬೇಕಂತ ಹೇಳಿ ನಾವು ತಾಲೂಕು ಮಟ್ಟದ ಅಧಿಕಾರಿಗಳ ಸಮೇತವಾಗಿ ಇಲ್ಲಿಗೆ ಆಗಮಿಸಿದ್ವಿ. ಆಗಮಿಸತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ನಮ್ಮ ಗಮನಕ್ಕೆ ತಂದಿದ್ದೀರಾ. ಏನಿವತ್ತು ಹಲವಾರು ರೀತಿಯ ವೇತನಗಳು, ವೃದ್ಧಾಪ್ಯ ವೇತನ ಇರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ವಿಧವಾ ವೇತನ ಇರ್ಬೋದು, ಬೇರೆ ಬೇರೆ ವೇತನಗಳು ಇವತ್ತು ಕಳೆದ ಒಂದು 3-4 ತಿಂಗಳಿಂದ ಬರ್ತಾ ಇರುವುದು 2017 ಕೊಟ್ಟಿದ್ದಾರೆ. ಬಟ್ ಈಗ ಹೋದ ವರ್ಷ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶ ಬಂದಿದೆ. ಏನಂದ್ರೆ ಈಗ ಗವರ್ಮೆಂಟ್ ಲ್ಯಾಂಡ್ ಅಲ್ಲಿ ಅರಣ್ಯ ತರ ಯಾವ್ಯಾವ್ದು ಇರುತ್ತೋ ಅದೆಲ್ಲ ನೀವು ಪರಿಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಪಟ್ಟಿಯಲ್ಲಿ ಸೇರಿಸಬೇಕೆಂದು ಹೋದ ವರ್ಷ ಆರ್ಡರ್ ಬಂದಿದೆ. ಅದು ಬೇರೆ ಸುಪ್ರೀಂ ಕೋರ್ಟ್ ಆರ್ಡರ್ ಬೇರೆ. ನಮ್ ಗವರ್ಮೆಂಟ್ ಆಫ್ ಕರ್ನಾಟಕ ಏನ್ ಮಾಡಿದ್ದಾರೆ ಅದೇ ತರ ಯಾವ್ಯಾವ್ದು ಇದೆ ನಮ್ ಜಿಲ್ಲೆ ಇದೆ, ಪೂರ್ತಿ ಕರ್ನಾಟಕ ಪೂರ್ತಿ ಇದೇ ತರ ಯಾವ್ಯಾವ್ದು ಜಿಲ್ಲೆಯಲ್ಲಿ ಪರಿಭಾವಿತ ಅರಣ್ಯ ಇದೆಯೋ ಇದೆಲ್ಲ ಪರಿಭಾವಿತ ಅರಣ್ಯ ತರ ಇದೆಯೋ
ಗವರ್ಮೆಂಟ್ ಲ್ಯಾಂಡ್ ಅಲ್ಲಿ ಅದೆಲ್ಲ ಪಟ್ಟಿಯಲ್ಲಿ ಸೇರಿಸಬೇಕೆಂದು ಒಂದು ಗವರ್ಮೆಂಟ್ ಅಲ್ಲಿ ಆದೇಶ ಮಾಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಬೇಲೂರಿನ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಆನ್ಲೈನ್ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಮಹಾಬಲ ಕುಲಾಲ್, ವಿದ್ಯಾರ್ಥಿಗಳ ಭವಿಷ್ಯ ಅವರ ಕೈಯಲ್ಲಿದ್ದು ಜೀವನದಲ್ಲಿ ಯಶಸ್ಸು ಸಾಧಿಸಲು ಕೇವಲ ಅಂಕಗಳು ಮಾತ್ರವಲ್ಲ, ಉತ್ತಮ ಸಂಸ್ಕಾರ, ಶಿಸ್ತು ಹಾಗೂ ಸನ್ಮಾರ್ಗವೂ ಅಷ್ಟೇ ಮುಖ್ಯ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳು ಹಾಗೂ ದುಶ್ಚಟಗಳತ್ತ ಆಕರ್ಷಿತರಾಗಬಾರದು. ಇಂತಹ ಕೆಟ್ಟ ಅಭ್ಯಾಸಗಳು ವ್ಯಕ್ತಿಯ ಭವಿಷ್ಯವನ್ನು ಹಾಳು ಮಾಡುವುದರಿಂದ ಅವುಗಳಿಂದ ದೂರವಿರುವ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಹರೀಶ್ ಕಿ, ವಿದ್ಯಾರ್ಥಿಗಳು ಪಠ್ಯ ಶಿಕ್ಷಣದ ಜೊತೆಗೆ ಆರೋಗ್ಯ, ಶಿಸ್ತು, ಉತ್ತಮ ನಡವಳಿಕೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಬೆಳೆಸಿಕೊಳ್ಳಬೇಕು. ವಿದ್ಯಾರ್ಥಿ ಜೀವನವು ವ್ಯಕ್ತಿಯ ಭವಿಷ್ಯವನ್ನು ರೂಪಿಸುವ ಅತ್ಯಂತ ಮಹತ್ವದ ಹಂತವಾಗಿದ್ದು, ಈ ಅವಧಿಯಲ್ಲಿ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದರೊಂದಿಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೂ ಆದ್ಯತೆ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಮಾತೃಶ್ರೀ ಹೇಮಾವತಿ ಅಮ್ಮನವರು, ಮಹಿಳಾ ಜ್ಞಾನ ವಿಕಾಸದ ಅಧ್ಯಕ್ಷರು ವೆಂಕಟೇಶ್, ಪ್ರಸನ್ನ ಯೋಜನಾಧಿಕಾರಿ ಮಂಜುಳಾ, ಸವಿತಾ, ಭಾಗ್ಯ, ಪ್ರತಿಮಾ ಹಾಗೂ ಇತರರು ಉಪಸ್ಥಿತರಿದ್ದರು. ಮತ್ತು ಎಲ್ಲ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೋದ್ಯೋಗ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ, ಕಳೆದ ಒಂದು 15-20 ದಿನದಿಂದನೂ ಅವರು ನನ್ನ ಅಪ್ರೋಚ್ ಮಾಡಿ, ಸರ್ ಒಂದು 30ನೇ ತಾರೀಕು ಈ ಥರ ಪರಮ ಪೂಜ್ಯರ ವೀರೇಂದ್ರ ಹೆಗಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಆನ್ಲೈನ್ ಕಾರ್ಯಕ್ರಮ ಇದೆ, ವಿದ್ಯಾರ್ಥಿಗಳೆಲ್ಲ ಬರ್ಲಿಕ್ಕೆ ಹೇಳಿ ತುಂಬ ಇದು ಮಾಡ್ತಾ ಇದ್ರು. ನಾವು ಈ ತಿಂಗಳಲ್ಲಿ ಆಗಲೇ ಒಂದು 3 ಕಾರ್ಯಕ್ರಮಗಳು ಮಾಡಿಬಿಟ್ಟಿದ್ವಿ. ಮತ್ತೊಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮತ್ತು ನಮ್ಮ ಡಿಪಾರ್ಟ್ಮೆಂಟಿಂದ ಲೆಕ್ಚರರ್ಸ್ಗಳೆಲ್ಲ ಸಾರ್ ಒಂದೇ ತಿಂಗಳಲ್ಲಿ 3-4 ಪಾಠ ಆಗಲ್ಲ, ಆಗೋದಕ್ಕೋಸ್ಕರ ಅನುಕೂಲ ಆಗ್ತಾ ಇದೆ ಅನ್ನೋ ಉದ್ದೇಶದಿಂದ ಮೊನ್ನೆನೂ ಇದು ಮಾಡಿ, ಏಕೆಂದರೆ ಅವರು ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ದಾರಿ ಪ್ರೀತಿಯ ತಂದೆ ತಾಯಿಗೆ ತಿಳಿಸಬಹುದು. ನೀವೇ ಮೌನವಾಗಿ ಆ ಒಂದು ಪ್ರಾರ್ಥನೆ ತ್ಯಾಗವನ್ನು ಏನು ಪ್ರಮಾಣವನ್ನು ಮಾಡಿ, ಬಹುಶಃ ಸಮಯ ಮೀರಿದೆ, ಈಗಾಗಲೇ 45 ನಿಮಿಷ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಒಂದು ಕ್ಲಾಸ್ 1 ವರ್ಷ ಅಂತ ಹೇಳಿದರೆ ಒಂದು ಕೋರ್ಸು ಸುಮಾರು 10 ತಿಂಗಳ ಕಾಲ ನೀವು ಎಲ್ಲ ಶಿಕ್ಷಕರಿಂದ ಪಠ್ಯದ ಬಗ್ಗೆ ಕೇಳ್ತೀವಿ. ಬಹುಶಃ ಆ ಒಂದು ಏನು ಪಠ್ಯದ ಕೊನೆಯ ನೀವು ಮಾರ್ಚಿಗೆ ಆಗುವಾಗ ಅದು ಸುಮಾರು 3 ಗಂಟೆಯ ಕಾಲ ಒಂದು ಪರೀಕ್ಷೆ ಆಗ್ತದೆ. ಆ ಪರೀಕ್ಷೆಯಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ಗಳಿಸಿ ಪಾಸ್ ಆಗ್ತೀವಿ. ನಿಮಗೆ ಮುಂದಕ್ಕೆ ಒಳ್ಳೆಯ ಒಂದು ಯಾವುದೋ ಒಂದು ಉದ್ಯೋಗವೋ ಇನ್ನೊಂದು ಕೋರ್ಸ್ಗೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ. ಆದರೆ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಇವತ್ತು 1 ಗಂಟೆ ಅಥವಾ 2 ಗಂಟೆ ನೀಡಿರುವಂಥ ಮಾಹಿತಿ ಇದು ನಿಮ್ಮ ಜೀವನದ ಉದ್ದಕ್ಕೂ. ಡ್ರಗ್ಸ್ ಚಟಕ್ಕೆ ದಾಸರಾಗಿ ದೇವಸ್ಥಾನಗಳನ್ನೇ ಲೂಟಿ ಮಾಡ್ತಾ ಇದ್ದ ಸೈಕೋ ಕಳ್ಳರ ಗ್ಯಾಂಗ್ ಒಂದನ್ನ ತುಮಕೂರು ಜಿಲ್ಲೆಯ ತುರುವೇಕೆರೆ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಬಂಧಿತರಿಂದ ಬರೋಬ್ಬರಿ 14 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು 22 ದೇವಸ್ಥಾನಗಳಲ್ಲಿ ಕಳವು ಒಪ್ಪಿಕೊಂಡಿದ್ದು ಅವರ ಬಳಿಯಿಂದ 14 ಲಕ್ಷ ರು ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ. ದೇವಿಯ ತಾಳಿಗಳೇ ಇವರ ಮುಖ್ಯ ಗುರಿಯಾಗಿತ್ತು. ಬಂಧಿತ ಆರೋಪಿಗಳು 19 ರಿಂದ 29 ವರ್ಷದೊಳಗಿನ ಯುವಕರಾಗಿದ್ದು ಇವರೆಲ್ಲರೂ ಡ್ರಗ್ಸ್ ಚಟಕ್ಕೆ ದಾಸರಾಗಿದ್ದರು. ದೇವಸ್ಥಾನಗಳನ್ನು ದೋಚುವುದು, ಅದರಿಂದ ಬಂದ ಹಣದಲ್ಲಿ ಐಷಾರಾಮಿ ರೂಮ್ಗಳನ್ನು ಬುಕ್ ಮಾಡಿ ಮಾದಕ ಲೋಕದಲ್ಲಿ ತೇಲುವುದನ್ನೇ ಈ ಯುವಕರು ತಮ್ಮ ಬದುಕಾಗಿಸಿಕೊಂಡಿದ್ದರು. ತುಮಕೂರು ಜಿಲ್ಲೆಯಾದ್ಯಂತ ಸದ್ದು ಮಾಡಿದ್ದ ಈ ಖತರ್ನಾಕ್ ಗ್ಯಾಂಗ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 22 ದೇವಸ್ಥಾನಗಳ ಬೀಗ ಮುರಿದು ಕಳವು ಮಾಡಿರುವುದಾಗಿ ಒಪ್ಪಿಕೊಂಡಿದೆ. ಹಾಸನ ಹಾಗೂ ಮಂಡ್ಯ ಮೂಲದ 6 ಮಂದಿ ಯುವಕರು ಈ ಗ್ಯಾಂಗ್ನಲ್ಲಿ ಪ್ರಮುಖವಾಗಿ ಲಯನ್ ಅಲಿಯಾಸ್ ಎಟಿಎಂ, ಮಂಜುನಾಥ್ ಮಾಗಡಿ, ಚಂದನ್, ಮಧುಸೂದನ್, ಬಾಬು ಹಾಗೂ ನರಸಿಂಹಮೂರ್ತಿ ಎಂಬುವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೇವಸ್ಥಾನಗಳ ಹುಂಡಿ ಹಣದ ಜೊತೆಗೆ ಗರ್ಭಗುಡಿಯಲ್ಲಿದ್ದ ದೇವಿಯ ಚಿನ್ನದ ತಾಳಿಗಳ ಮೇಲೆ ಈ ಕಳ್ಳರ ಕಣ್ಣಿರ್ತಾ ಇತ್ತು. ಇನ್ನು ಆರೋಪಿಗಳು ಮತ್ತೊಂದು ದೊಡ್ಡ ದರೋಡೆಗೆ ಹೊಂಚು ಹಾಕುತ್ತಿದ್ದಾಗ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ತುರುವೇಕೆರೆ ಪೊಲೀಸರು ದಾಳಿ ನಡೆಸಿ ಗ್ಯಾಂಗ್ ಅನ್ನು ಲಾಕ್ ಮಾಡಿದ್ದಾರೆ. ಬಂಧಿತರಿಂದ 25 ಚಿನ್ನದ ತಾಳಿಗಳು ಸೇರಿದಂತೆ ಒಟ್ಟು 14 ಲಕ್ಷ ರೂಪಾಯಿ ಮೌಲ್ಯದ ಮಾಲುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಂದ ಇನ್ನಷ್ಟು ಕಳವು ಪ್ರಕರಣಗಳ ಮಾಹಿತಿ ಹೊರಬರುವ ಸಾಧ್ಯತೆ ಇದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಿರ್ಭೀತ ವೃತ್ತಿಪರತೆಯೇ ಪತ್ರಕರ್ತರ ಶಕ್ತಿ, ತತ್ವಬದ್ಧ ಪತ್ರಿಕೋದ್ಯಮ ಇಂದಿಗೆ ಅಗತ್ಯ, ಸುಳ್ಳು ಸುದ್ದಿಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ. ಮನ್ರೇಗಾ ಅನುದಾನ ಹಂಚಿಕೆಯಲ್ಲಿ ಕೇಂದ್ರದ ಷರತ್ತು, ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ, ಸಚಿವ ಈಶ್ವರ್ ಖಂಡ್ರೆ ಅಸಮಾಧಾನ.
ಅಕ್ರಮ ಗೋಮಾಂಸ ದಂಧೆ, ಗ್ಯಾರೇಜ್ ಮೇಲೆ ಪೊಲೀಸರ ದಾಳಿ, 30 ಕೆಜಿ ಮಾಂಸ ಹೊಸ ಸಕಲೇಶಪುರ ಪೊಲೀಸರಿಂದ ಕಾರ್ಯಾಚರಣೆ. ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು ದುರಂತ, 7 ಮಂದಿ ಬಲಿ, 5 ಕೂಲಿ ಕಾರ್ಮಿಕರಿಗೆ ಗಾಯ. ಇದಾಗಿ ಸುತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.